ನಮಸ್ಕಾರ. ನಾನು ಸಿ.ಬಿ. ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 556. ಇವತ್ತಿನ ಕತೆ ಚಂದ್ರಲಾ ಪರಮೇಶ್ವರಿ. ಇದು ಸ್ಥಳ ಪುರಾಣವೂ ಹೌದು, ಹಾಗೆ ಪೌರಾಣಿಕ ಕಥೆಯೂ ಹೌದು. ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ ಇದೆಯಪ್ಪ. ಎಲ್ಲಿದೆ? ಸನ್ನತಿಯಲ್ಲಿದೆ. ಸನ್ನತಿಯಲ್ಲಿದೆ ಅಂದರೆ ನಾವು ಗುಲ್ಬರ್ಗ ಅಥವಾ ಕಲಬುರಗಿ ಅಂತ ಹೇಳ್ತೀವಿ. ಗುಲ್ಬರ್ಗ ಜಿಲ್ಲೆ, ಚಿತ್ತಾಪುರ ತಾಲೂಕು. ಅಲ್ಲಿ ಭೀಮಾ ನದಿ ಹರಿಯುತ್ತೆ. ಭೀಮಾ ನದಿಯ ಎಡದಂಡೆ ಮೇಲಿರುವ ಗ್ರಾಮವೇ ಸನ್ನತಿ ಗ್ರಾಮ. ಅಲ್ಲಿರೋದೇ ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ. ಇದು ಶಕ್ತಿ ದೇವತೆ, ಸಾಮಾನ್ಯ ದೇವಿ ಅಲ್ಲ ಚಂದ್ರಲಾ ಪರಮೇಶ್ವರಿ. ಹಿಂದೆ ರಾಷ್ಟ್ರಕೂಟ ಮನೆತನ ಮತ್ತು ಚಾಲುಕ್ಯ ಮನೆತನಕ್ಕೆ ಇದು ಕುಲದೇವತೆಯಾದಂಥವಳು. ಈಗಲೂ ಸಹಿತ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಂಧ್ರ ಮಹಾರಾಷ್ಟ್ರಗಳಲ್ಲೂ ಸಹಿತ ಈ ದೇವಿಯನ್ನು ಆರಾಧನೆ ಮಾಡೋರು, ಕುಲದೇವತೆಯಾಗಿ ಪೂಜಿಸುವಂಥ ನಡ್ಕೊಳ್ಳುವಂಥ ಕುಟುಂಬಗಳು ಬೇಕಾದಷ್ಟಿದ್ದಾವೆ. ಪ್ರತಿ ವರ್ಷ ಅವರೆಲ್ಲರೂ ಸಹಿತ ಜಾತ್ರೆಗೆ ಸನ್ನತಿಗೆ ಬರ್ತಾರೆ. ಮತ್ತು ಮನೆಯಲ್ಲಿ ಏನೇ ಶುಭ ಕಾರ್ಯಗಳಾದರೂ ಸಹಿತ ಸನ್ನತಿಗೆ ಬಂದು ಚಂದ್ರಲಾ ಪರಮೇಶ್ವರಿ ದೇವಿಗೆ ಸೀರೆ, ಕುಪ್ಪಸ, ಬಳೆ, ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ಹೋಗ್ತಾರೆ. ಇಂಥ ಸನ್ನತಿ ನಮಗೆ ಪ್ರಯಾಣಕ್ಕೆ ಅನುಕೂಲವೇ ಅಂದರೆ ಖಂಡಿತ ಇದೆ. ನಾವು ಹೇಳಿದ್ನಲ್ಲ, ನೀವು ಗುಲ್ಬರ್ಗಾದಿಂದ 76 ಕಿಲೋಮೀಟರ್ ದೂರ ಅಷ್ಟೇನೆ ನೇರವಾಗಿ ಬಸ್ ಮಾರ್ಗ ಇದೆ. ರೈಲಲ್ಲಿ ಹೋಗ್ತೀವಪ್ಪ ಅಂದರೆ ನಾಲ್ವಾರ ರೈಲ್ವೆ ನಿಲ್ದಾಣದಿಂದ ಕೇವಲ 15 ಕಿಲೋಮೀಟರ್. ಯಾವಾಗ ಬೇಕಾದ್ರೂ ಹೋಗಿ ಬಂದು ದೇವಿಯ ದರ್ಶನ ಮಾಡ್ಬೋದು. ದೇವಿ ಮಹಿಮೆ ಏನು, ವಿಶೇಷವೇನು, ಅದೇನು ಅಂತ ನೋಡೋದೇ ಇದು. ಚಂದ್ರಲಾ ಪರಮೇಶ್ವರಿ ಮೂಲ ಸ್ಥಾನ ಯಾವುದು ಅಂದರೆ, ಆಕೆ ಕರ್ನಾಟಕದಲ್ಲಿ ಇರಲೇ ಇಲ್ಲ. ಎಲ್ಲಿಂದ ಬಂದವಳು ಅಂದರೆ ಹಿಂಗುಲಾಜದಿಂದ ಬಂದವಳು. ಹಿಂಗುಲಾಜ ಎಲ್ಲಿದೆ ಅಂದರೆ, ಈಗ ಪಾಕಿಸ್ತಾನ ಗೊತ್ತಲ್ವಾ, ಈಗ ಗಲಾಟೆ ಆಗ್ತಿದೆ. ಬಲೂಚಿಸ್ತಾನ್, ಪಾಕಿಸ್ತಾನ ದೇಶ, ಬಲೂಚಿಸ್ತಾನ್ ರಾಜ್ಯದಲ್ಲಿ ಹಿಂಗುಲಾಜ ಪ್ರದೇಶ ಇದೆ. ಅಲ್ಲೇ ಹಿಂಗುಲಾಂಬೆ, ಹಿಂಗುಲಾದೇವಿ ಇದ್ದಿದ್ದು. ಈಗಲೂ ಅಲ್ಲಿ ಭವ್ಯವಾದ ದೇವಸ್ಥಾನ ಇದೆ. ಬಹಳಷ್ಟು ಜನ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾರೆ. ಆದರೆ ಹಿಂಗುಲಾಜದಿಂದ ಈ ನಮ್ಮ ಹಿಂಗುಲಾಂಬೆ ಇಲ್ಲಿ ಬಂದು ಚಂದ್ರಲಾ ಪರಮೇಶ್ವರಿ ಹೆಸರಲ್ಲಿ ಹೇಗೆ ನೆಲೆಸಿದ್ಲು, ಯಾಕೆ ಅಂದರೆ ಅದಕ್ಕೆ ನಾವು ಪುರಾಣದ ಕತೆ ಬಿಚ್ಕೊಳ್ತಾ ಹೋಗುತ್ತೆ. ನೋಡಿ, ತ್ರೇತಾಯುಗ ನಮ್ಮ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ಅರಣ್ಯವಾಸವನ್ನು ಕೈಗೊಂಡ. ಆಗ ಆಕೆ, ಆತನ ಧರ್ಮಪತ್ನಿ ಸೀತೆ, ಸೋದರ ಲಕ್ಷ್ಮಣ ಅವನ ಜೊತೆಗೆ ಬಂದುಬಿಟ್ಟ. ಏನಾಯಿತು? ದುಷ್ಟ ರಾವಣ ಸೀತೆಯನ್ನು ನೋಡಿ ಮೋಹಕ್ಕೆ ಬಿದ್ದವನು ಅವಳನ್ನು ಅಪಹರಣ ಮಾಡಿಬಿಟ್ಟ. ನಮ್ಮ ರಾಮಚಂದ್ರ ಪ್ರಭುವಿಗೆ ಸೀತೆ ಬಗ್ಗೆ ಅಪಾರ ಪ್ರೀತಿ. ಆತ ವಿಲಿವಿಲಿ ಒದ್ದಾಡಿಬಿಟ್ಟ. ಲಕ್ಷ್ಮಣನ ನಡ್ಕೊಂಡು ಸೀತೆಯನ್ನು ಹುಡುಕ್ತಾ ಬಂದಾಗ ಕಿಷ್ಕಿಂಧೆಯಲ್ಲಿ ವಾನರರ ಭೇಟಿಯಾಯಿತು. ಅವರ ನೆರವನ್ನು ತಗೊಂಡಿದ್ದಾನೆ. ಆತ ಸಮುದ್ರ ದಡಕ್ಕೆ ಬಂದು ಅಲ್ಲಿಂದ ಸೇತುವೆಯನ್ನು ಕಟ್ಕೊಂಡು ಹೋಗಿ ಏನಾಗಬೇಕು, ಲಂಕೆಗೆ ಮುತ್ತಿಗೆ ಹಾಕಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಬರಬೇಕು. ಆ ಸಮಯದಲ್ಲಿ ಸೇತು ಬಂಧನ ಮಾಡಬೇಕಾದ್ರೆ ಸಮುದ್ರ ರಾಜ ನೆರವನ್ನು ಕೊಟ್ಟ. ಕಪಿಸೇನೆ ಸೇತುವೆ ಕಟ್ಟಿತು, ಲಂಕೆ ಮೇಲೆ ದಾಳಿ ಮಾಡಿದ್ರು, ರಾವಣನ ಸಂಹಾರ ಆಯಿತು, ಸೀತೆ ಬಂಧನ ಮುಕ್ತಳಾದ್ಲು, ಎಲ್ಲರೂ ಅಯೋಧ್ಯೆಗೆ ಬಂದರು. ಅಷ್ಟೊತ್ತಿಗೆ 14 ವರ್ಷ ವನವಾಸ ಮುಗಿದಿದೆ. ಬರಬೇಕಾದ್ರೆ ಪುಷ್ಪಕ ವಿಮಾನದಲ್ಲಿ ಬಂದುಬಿಟ್ಟಿದ್ದಾರೆ. ಸರಿ, ಅಯೋಧ್ಯೆ ಜನಕ್ಕೆ ಸಂತೋಷವೋ ಸಂತೋಷ. ಈಗ ಶ್ರೀರಾಮನ ಪಟ್ಟಾಭಿಷೇಕ ಮಹೋತ್ಸವ. ಹಾಗಾಗಿ ಏನಾಗಿದೆ, ಎಲ್ಲ ಕಡೆಗೂ ರಾಮನ ಅಭಿಮಾನಿಗಳೇ ಎಲ್ಲ ಕಡೆಗೂ ಶ್ರೀರಾಮಚಂದ್ರ ಲಕ್ಷ್ಮಣನ ಹೇಳಿ ಇವ್ರಿಗೆ ಕಳಿಸು ಇಂತಿಂಥವ್ರಿಗೆ ಕಳಿಸು ಅಂಥೇಳಿ ಆತನೇ ಖುದ್ದಾಗಿ ಪಟ್ಟಿ ಮಾಡಿಸಿ ಇಂತಿಂಥವ್ರಿಗೆ ಪಟ್ಟಾಭಿಷೇಕದ ಆಮಂತ್ರಣ ಪತ್ರಿಕೆ ಸುದ್ದಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಹಾಗಾಗಿ ಒಬ್ಬ ದೂತ ಸಮುದ್ರ ರಾಜನ ಹತ್ರನೂ ಹೋದ, ಕರೆಯೋಲೆ ತಗೊಂಡು. ಆದರೆ ಅಷ್ಟೊತ್ತಿಗೆ ಏನಾಗಿದೆ, ಸಮುದ್ರ ರಾಜನಿಗೆ ಪಿತ್ತ ನೆತ್ತಿಗೇರಿಬಿಟ್ಟಿದೆ. ಅಲ್ಯಾರು ಶ್ರೀರಾಮ ಅಂದ ಕೂಡಲೇ ಅವನಿಗೆ ಬಹಳ ಸಿಟ್ಟು ಬಂದ್ಬಿಡ್ತ. ಅವನು ರಾಮ ಏನು ನಾನೇ ದೊಡ್ಡವನು. ಶ್ರೀರಾಮಚಂದ್ರ ಹೆಂಡತಿನ ಕಳ್ಕೊಂಡು ಒದ್ದಾಡ್ತಿರಬೇಕಾದ್ರೆ ಅವನ ಸೇತುವೆ ಕಟ್ಟೋದಕ್ಕೆ ನಾನು ಭಾಳ ಸಹಾಯ ಮಾಡಿದೆ. ಹಾಗಾಗಿ ಇವತ್ತೆಲ್ಲ ಆಗಿ ಇಷ್ಟೆಲ್ಲ ಆಗಿ ರಾಮ ಸೀತೆ ಒಂದಾಗಿದ್ದು ಹಾಗೆ ಹೇಗೆ ಅಂತ ಅಹಂಕಾರದಿಂದ ಕೊಚ್ಕೊಂಡು ಬಿಟ್ಟ. ದೂತನಿಗೆ ರಾಮನ ಬಗ್ಗೆ ತುಂಬ ಅಭಿಮಾನ. ಈ ದುರಂಕಾರದ ಮಾತುಗಳು ಕೇಳಿ ಅವನಿಗೆ ಸಮುದ್ರಾಜನ ಬಗ್ಗೆ ಅಸಹ್ಯ ಆಗಿಬಿಡ್ತು.
ಇಂತಹ ನೀಚನಿಗೆ ಆಮಂತ್ರಣ ಪತ್ರಿಕೆ ಕೊಡಬಾರದು ಅಂದ್ಕೊಂಡು ಅದನ್ನು ಹಂಗೆ ಇಟ್ಕೊಂಡು ಬಂದೇ ಬಿಟ್ಟ. ಸರಿ, ಶ್ರೀರಾಮ ಪಟ್ಟಾಭಿಷೇಕೋತ್ಸವ ವೈಭವದಿಂದ ನಡೀತಾ ಇದೆ. ಸಮುದ್ರರಾಜನಿಗೆ 3ನೇ ಊರಿಂದ ವಿಷಯ ಗೊತ್ತಾಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ನನಗೆ ಕರೆದೇ ಇಲ್ಲ. ಭಾಳ ಸಿಟ್ಟು ಬಂದ್ಬಿಟ್ಟು ಬೇಗವಾಗಿ ಆ ರಾಜಸಭೆಗೆ ಬಂದುಬಿಟ್ಟ. ಇದೇನು ಗೊತ್ತಿಲ್ಲ. ಶ್ರೀರಾಮಚಂದ್ರ ಪ್ರಭು, ಓಹೋ ಸಮುದ್ರರಾಜ, ನೀನು ಯಾಕೆ ಬರಲಿಲ್ಲ ಯೋಚನೆ ಮಾಡ್ತಿದ್ದೆ, ಬಾ ಅಂತ ಹೇಳಿ ಆತನನ್ನು ಕರೆದು ಸ್ವಾಗತ ಮಾಡ್ತಾ ನಗನಗ್ತ. ಇವನು ಏನು ಶ್ರೀರಾಮಚಂದ್ರ, ಮಾತ್ನಲ್ಲಿ ಬೆಣ್ಣೆ ಕಂಕಳಲ್ಲಿ ದೊಣ್ಣೆ ಅನ್ನಂಗೆ ಮಾಡ್ತಿದ್ದೀಯ. ನಾನು ನೋಡ್ತಿದ್ದ ಹಾಗೆ ಈಗ ಬಾಬಾ ಅಂತಿದ್ದೀಯ. ನಿನ್ನ ಯೋಗ್ಯತೆಗೆ ನನಗೊಂದು ಆಹ್ವಾನ ಪತ್ರಿಕೆ ಕೊಡೋಕ್ಕಾಗಲಿಲ್ವ? ಏನು, ನಾನು ಅವಾಗ ನಿನಗೆ ಸಹಾಯ ಮಾಡಿದೆ, ಆದರೆ ನೀನು ನನ್ನ ಬಗ್ಗೆ ಇಷ್ಟೊಂದು ತಿರಸ್ಕಾರ. ಛಾ, ನೀವೆಲ್ಲ ಉಪಕಾರಕ್ಕೂ ಈ ಸ್ಮರಣೆ ಇಲ್ಲದೆ ಇದ್ದವರು ಅಂದುಬಿಟ್ಟು. ಸಮುದ್ರರಾಜ, ಶಾಂತಿ. ಲಕ್ಷ್ಮಣ, ಏನಿದು? ಸಮುದ್ರರಾಜ ಕೋಪಗೊಂಡಿದ್ದಾನೆ, ಹಿಂಗೆ ಮಾತಾಡ್ತಿದ್ದಲ್ಲ, ಆತನಿಗೆ ಆಮಂತ್ರಣ ಪತ್ರಿಕೆ ಕಳಿಸ್ಬೇಕು ಅಂತ ನಾನು ಹೇಳಿದ್ದಲ್ಲ, ಏನು ಮಾಡಿದೆ ಅಂದಾಗ ಲಕ್ಷ್ಮಣ ತಕ್ಷಣ ಪಟ್ಟಿ ತೆಗೆದು ನೋಡ್ದ. ಹೌದು, ದೂತನ ಕರೆದ. ನೀನೇ ಅಲ್ಲೇನಪ್ಪ ಹೋಗಿದ್ದು? ಸಮುದ್ರರಾಜನಿಗೆ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಕೊಟ್ಟು ಬರಲಿಲ್ವಾ? ನೋಡು, ಸಮುದ್ರರಾಜನ ತಲುಪಿಲ್ಲ ಅಂತ ಹೇಳ್ತಿದ್ದಾನೆ ಅಂತ. ಆತ ತಲೆ ತೆಗೆದು ನಿಂತು ಬಿಟ್ಟ. ಪ್ರಭುಗಳೇ, ಹೋಗಿದ್ದೆ, ಅಲ್ಲೊಂದು ಘಟನೆ ನಡೀತು, ಅದರಿಂದ ನಾನು ಕೊಡದೆ ಬಂದೆ. ಏನದು ಘಟನೆ ಹೇಳು, ಹೀಗೆ ರಾಮಚಂದ್ರ ಪ್ರಭುಗೆ ಅವಮಾನ ಆಗೋಂಗೆ ಮಾಡ್ತಿದ್ಯಾ? ಪ್ರಭುಗಳೇ, ಕೇಳಿ ಹೇಳ್ತೀನಿ ಅಂತ ಹೇಳಿ ಅಲ್ಲಿ ನಡೆದದ್ದನ್ನೆಲ್ಲ ಹೇಳಿಬಿಟ್ಟ. ಆಗ ಲಕ್ಷ್ಮಣ ದಂಡಿಸಬೇಕಿತ್ತು ದೂತನಿಗೆ, ಅದನ್ನು ದಂಡಿಸ್ಲಿಲ್ಲ. ಆಯ್ತು ಹೋಗು ಅಂತ ಆ ದೂತನನ್ನು ಕಳಿಸ್ಬಿಟ್ಟ. ಸಮುದ್ರರಾಜನಿಗೆ ಸಿಟ್ಟು. ಏನು ಲಕ್ಷ್ಮಣ, ಆ ದೂತ ತಪ್ಪು ಮಾಡಿದ್ದಾನೆ, ನನಗೆ ಆಮಂತ್ರಣ ಪತ್ರಿಕೆ ಕೊಡದೆ ಬಂದ, ಅದನ್ನು ಸರಿ ಅನ್ನೋಂಗೆ ಮಾಡ್ತಿದ್ದೀಯಲ್ಲ ಅಂತ. ಆಗ ಲಕ್ಷ್ಮಣ ಹೇಳ್ದ, ಆ ದೂತ ಅಲ್ಲ, ನಾನು ಆ ಜಾಗದಲ್ಲಿದ್ದರೂ ಅದೇ ಕೆಲಸ ಮಾಡ್ತಿದ್ದೆ, ಈಗ ಮಾಡೋದು ಅದೇ. ಸಮುದ್ರರಾಜ ಕೇಳು, ಯಾವತ್ತೂ ಉಪಕಾರ ಮಾಡಿದವ್ರು ನೆನೆಸಬೇಕು. ಆದರೆ ಉಪಕಾರ ಮಾಡಿದ್ದು ನಾನು ಮಾಡಿದೆ ಅಂತೇಳಿ ಅದನ್ನು ದೊಡ್ಡದಾಗಿ ಎಲ್ಲರ ಮುಂದೆ ಹೇಳ್ಕೊಂಡ್ರೆ ಅದರ ಮಹತ್ವ ಹೋಗಿಬಿಡತ್ತೆ. ನೀನು ಉಪಕಾರ ಮಾಡಿದೆ, ಆದರೆ ಸುಮ್ಮನೆ ಮಾಡಿದ್ಯಾ? ಕೇಳು, ಇಲ್ಲೇ ವಿಭೀಷಣ, ನಮ್ಮ ಹನುಮ, ಸುಗ್ರೀವ ಎಲ್ಲರೂ ಇದ್ದಾರೆ. ವಿಭೀಷಣನೇ ಹೇಳಿದ್ದು, ಸಮುದ್ರರಾಜನಿನ್ನ ಬಂದು ನೀನು ಅವನನ್ನು ಪ್ರಾರ್ಥನೆ ಮಾಡ್ಕೋ, ಅವನು ಸಹಾಯ ಮಾಡ್ತಾನೆ ಸೇತು ಬಂಧನಕ್ಕೆ ಅಂತ. ಅವಾಗ ನೀನೇನು ಮಾಡಿದಿ? ಶ್ರೀರಾಮಚಂದ್ರ ಪ್ರಭು 3 ದಿನಗಳ ಉಪವಾಸ ವೃತ ಮಾಡಿ ನಿನ್ನ ಧ್ಯಾನ ಮಾಡ್ತಾ ಆ ಮರಳ ತೀರದ ಮೇಲೆ ದರ್ಬೆ ಹಾಸ್ಕೊಂಡು ಕೂತಿದ್ದ. ನೀನು ಬರಲಿಲ್ಲ. ಕೋಪಗೊಂಡಂತ ರಾಮ ಬಿಲ್ಲನ್ನು ಹಿಡಿದು ಬ್ರಹ್ಮಾತ್ರ ಹೊಡೆದಾಗ ಹೆದರ್ಕೊಂಡು ಓಡಬಲ್ಲಿ, ಸಮುದ್ರ ನೀರು ಬತ್ತು ಹೋಗಿ ಸತ್ತು ಹೋಗ್ತೀಯ ಅಂತ. ಹೌದಾ ಅಂಥೇಳಿ ಗರ್ಜನೆ ಮಾಡಿಬಿಟ್ಟು. ನೋಡು, ಉಪಕಾರ ಸ್ಮರಣೆ ಇಲ್ಲ. ನಮ್ಮ ದೂತ ಮಾಡಿದ್ದು ಹೌದು, ಅವನು ಮಾಡಿ ಸರಿ, ಹೋಗಿನ್ನು ನೀನು ಅಂತ ಕಳಿಸಿಬಿಟ್ಟ. ಸಮುದ್ರರಾಜನಿಗೆ ಇನ್ನೂ ಕೋಪ, ನೀವೆಲ್ಲ ದ್ರೋಹಿಗಳು, ನೋಡಿ ಏನು ಮಾಡ್ತೀನಿ. ಶ್ರೀರಾಮಚಂದ್ರ, ಏನದು ಈ ಜನ್ಮದಲ್ಲಿ ಏನಾಗಿದೆ? ಸೀತೆಯನ್ನು ಅಪಹರಣ ಮಾಡಿದ್ದ ರಾವಣ ನಿನ್ನನ್ನು ವಿಲಿಲು ಒದಾಡೋ ಮಾಡ್ದ. ಮುಂದೊಂದು ಜನ್ಮದಲ್ಲಿ ನನಗೆ ಮಾಡಿರೋ ಅವಮಾನಕ್ಕೆ ಪ್ರತೀಕಾರ ನಿನ್ನ ಹೆಂಡತಿಯನ್ನು ಅಪಹರಣ ಮಾಡಿ ನಿನ್ನನ್ನು ಒದ್ದಾಡೋಂಗೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಹೋಗಿಬಿಟ್ಟ. ಆಯಿತು, ತ್ರೇತಾಯುಗ ಮುಗೀತು. ಯುಗ ಬದಲಾವಣೆ ಆಗಿದೆ. ಈಗ ಶ್ರೀರಾಮಚಂದ್ರ ಪ್ರಭು ನಾರಾಯಣ ಮುನಿಯಾಗಿದ್ದಾನೆ. ರಾಜಕುಮಾರ, ವೈರಾಗ್ಯ ಬಂದುಬಿಡ್ತು. ಆತ ತಪಸ್ಸು ಮಾಡಲಿಕ್ಕೆ ಅಂತ ಹೊಂಟುಬಿಟ್ಟ. ಇಲ್ಲಿ ರಾಜಕುಮಾರಿಯಾಗಿ ಜನಿಸಿದ್ದಾಳೆ ಸೀತೆ. ಅವಳ ಹೆಸರು ಚಂದ್ರವದನೆ. ಅವರ ತಂದೆ ರಾಜ ಒಂದು ಪಣವನ್ನಿಟ್ಟಿದ್ದ, ಯಾರು ಗೆದ್ದಿರಲಿಲ್ಲ. ಬಹಳ ಗುಣವತೆ, ರೂಪವಂತೆ ಇವಳು. ನಾರಾಯಣ ಮುನಿ ಆಕಸ್ಮಿಕ ಬಂದಾಗ ಅರಮನೆಗೆ ಅವನನ್ನು ಸ್ವಾಗತ ಮಾಡಿ, ಅಪ್ಪ, ನೀನು ಎಷ್ಟಾದರೂ ರಾಜಕುಮಾರ ತಪಸ್ವಿ ಆದರೂ ಸಹಿತ ನೀನು ಈ ಪಣವನ್ನು ಗೆಲ್ಲಕ್ಕಾಗತ್ತೆ ಅಂದಾಗ ನಾರಾಯಣ ಮುನಿ ಇಲಾಜಾಲವಾಗಿ ಪಣವನ್ನು ಗೆದ್ದು ಬಿಟ್ಟ. ನನ್ನ ಮಗಳನ್ನು ಮದುವೆ ಆಗುವಂದಾಗ, ರಾಜ, ನಾನು ರಾಜಕುಮಾರನಾಗಿದ್ದೆ, ಈಗ ವೈರಾಗ್ಯ ಹೊಂದಿ ನಾನು ಮುನಿಯಾಗಿದ್ದೇನೆ. ನಿನ್ನ ಮಗಳು ರಾಜಕುಮಾರಿ, ಸುಕುಮಾರಿ, ನನ್ನ ಜೊತೆ ಕಾಡಿನಲ್ಲಿದ್ದು ನನ್ನ ತಪಸ್ಸಿನ ಕಾರ್ಯಕ್ಕೆ ಸಹಾಯ ಮಾಡ್ತಾಳೆ ಅಂದಾಗ ಚಂದ್ರವದನೆ ಒಪ್ಕೊಂಡು ಬಿಟ್ಲು. ನಿಮ್ಮ ಸೇವೆ ಮಾಡೋದೇ ನನ್ನ ಗುರಿ ಎಂದಾಗ ನಾರಾಯಣ ಮುನಿಗೆ ಒಪ್ಪಿಕೊಂಡ. ಇವರಿಬ್ಬರು ಮದುವೆ ಆಗಿಬಿಡ್ತು. ಅಲ್ಲಿ ಸನ್ನತಿ ಕ್ಷೇತ್ರದ ಸಮೀಪದಲ್ಲೇ ಕಾಡಿನಲ್ಲಿ ಪರ್ಣಕುಟಿ ಕಟ್ಟಿಕೊಂಡು ಇಬ್ಬರು ಸಹಿತ ದಾಂಪತ್ಯ ಜೀವನ ಆರಂಭ ಮಾಡಿಬಿಟ್ರು. ಸುಖಕರವಾಗಿ ಅವರ ಜೀವನ ನಡೀತಿದೆ. ಗಂಡನ ದೇವರನ್ನು ಪೂಜಿಸ್ತಾಳೆ, ಅವನ ತಪೋಕಾರ್ಯಕ್ಕೆ ಎಲ್ಲ ರೀತಿ ನೆರವಾಗ್ತಿದ್ದಾಳೆ. ಹಲವು ವರ್ಷ ಸಂತೋಷದಿಂದ ಕಳೆದು ಇದ್ನಲ್ಲಪ್ಪ ಸಮುದ್ರರಾಜ. ಈಗ ಸೇತು ರಾಜನೇ ಹುಟ್ಟಿದ್ದಾನೆ. ಬೇಟೆಗೆ ಅಂತ ಬಂದವನು ಈ ದಂಪತಿಗಳು ನೋಡಿಬಿಟ್ಟ. ಚಂದ್ರವದನಿಯಲ್ಲಿ ಮೋಹ ಹುಟ್ಟಿಬಿಡ್ತು. ಅವಳನ್ನು ಅಪಹರಣ ಮಾಡ್ಕೊಂಡು ಮದುವೆ ಆಗಿಬಿಡಬೇಕು ಅಂತ ಆಸೆ ಆಗಿಬಿಡ್ತು. ಆದರೆ ನಾರಾಯಣ ಮುನಿ ತೇಜಸ್ ನೋಡಿ ಧೈರ್ಯ ಬರಲಿಲ್ಲ.
ಸಮಯ ಕಾಯ್ತಾ ಇದ್ದ. ನಾರಾಯಣ ಮುನಿ ಎಲ್ಲೋ ಹೊರಗಡೆ ಹೋದಾಗ ರಾವಣ ಮಾಡ್ದಂಗೆ ಹೋದ. ಸೀತೆ ಚಂದ್ರವದೆಯನ್ನು ಅಪಹರಣ ಮಾಡ್ಕೊಂಡು ಬಲ್ಲೇ ಬಿಟ್ಟ. ಅವಳು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆಗ ಅವಳು ಒಂದು ಉಪಾಯ ಮಾಡಿದ್ಲು. ದುಷ್ಟನಿಂದ ಪಾರಾಗಬೇಕಾದ್ರೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದ್ಲು. ರಾಜ, ನಾನು ಈಶ್ವರನ ಪರಮ ಭಕ್ತೆ, ನೀನೂ ಹೌದು. ನೋಡು, ನಾನೊಂದು ವ್ರತದಲ್ಲಿದ್ದೀನಿ. 41 ದಿನಗಳ ಕಾಲ ನಾನು ಯಾವ ತೀರ್ಮಾನ ತಗೊಳಕ್ಕಾಗಲ್ಲ. ನನಗೆ ನೀನು ಅವಕಾಶ ಮಾಡಿಕೊಡು, ಆಮೇಲೆ ನಿನಗೆ ಉತ್ತರ ಕೊಡ್ತೀನಿ. ಅವನು ಆಯಿತು ಅಂತ ಹೇಳ್ದ. ಊರ ಹೊರಗೆ ಸೋಮೇಶ್ವರ ದೇವಸ್ಥಾನದಲ್ಲಿ ಅವಳು ಕರ್ಕೊಂಡು ಹೋಗಿ ಅಲ್ಲಿಟ್ಟು ಅವಳಿಗೆಲ್ಲ ರೀತಿ ಅನುಕೂಲ ಮಾಡಿಕೊಟ್ಟು ಸೇವಕರು ಕಾವಲು ಹಾಕ್ತಾರೆ, ತಪ್ಪಿಸ್ಕೋಬಾರ್ದು. ನಾರಾಯಣ ಮುನಿ ಆಶ್ರಮಕ್ಕೆ ಬಂದು ನೋಡ್ತಾನೆ, ಚಂದ್ರವದನೆ ಇಲ್ಲ. ದಿವ್ಯ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗ್ಬಿಡ್ತದೆ, ದುಷ್ಟನಾದ ಸೇತುರಾಜ ಅಪಹರಣ ಮಾಡಿದ್ದಾನೆ. ಈಗ ಹಿಂದಿನ ಜನ್ಮದಲ್ಲ ರಾಮ ಬಿಲ್ ಹಿಡಿದಿದ್ದ, ಬ್ರಹ್ಮಾಸ್ತ್ರ ಇತ್ತು, ಈಗೇನು ಮಾಡೋ ಆಗಿಲ್ಲ. ಹಾಗಾಗಿ ಆತ ಏನು ಮಾಡ್ದ, ಚಂದ್ರವದೆಯನ್ನು ಬಿಡುಗಡೆಗಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಒಲಿಸ್ಕೊಳ್ಬೇಕು ಅಂತ ಗೊತ್ತಾಯಿತು. ಸೀದಾ ಸನ್ನತಿಯಿಂದ ಹಿಂಗುಲಾಜಕ್ಕೆ ಹೋದ. ಅಲ್ಲಿ ಹಿಂಗುಲಾ ದೇವಿಯನ್ನು ಕುರಿತು ತಪಸ್ ಮಾಡ್ದ. ದೇವಿ ಒಲಿದ್ಲು. ಭಕ್ತ ಏನಾಗಬೇಕು ಅಂತ ಕೇಳಿದ್ಲು. ಆಗ ಆತ ಹೇಳಿದ, ದೇವಿ, ದುಷ್ಟ ಸೇತುರಾಜ ನನ್ನ ಹೆಂಡತಿ ಚಂದ್ರವದೆಯನ್ನು ಅಪಹರಿಸಿದ್ದಾನೆ, ಅವನಿಂದ ಅವಳನ್ನು ಬಿಡುಗಡೆ ಮಾಡು ಅಂತ ಕೋರ್ಕೊಂಡಾಗ, ಆಯ್ತಪ್ಪ ನಾನು ಅಷ್ಟು ಮಾಡ್ತೇನೆ, ಆದರೆ ನಿಮ್ಮ ಜಾಗ ಹೊಸ್ತು, ನಾನು ಇಲ್ಲಿ ಬೆಡ್ದಾಗಿರೋಳು, ನೀನು ಮುಂದೆ ಹೋಗು, ನಾನು ಹಿಂದಿಂದ ಬರ್ತೀನಿ, ದಾರಿ ತೋರಿಸ್ಕೊ, ಹಿಂದೆ ಬರ್ತೀನಿ, ನೆನ್ಪಿಟ್ವ. ಅನುಮಾನ ಪಟ್ಟು ತಿರುಗಿ ನೋಡಿದ್ರೆ ನಾನು ಅಲ್ಲೇ ನಿಂತು ಬಿಡ್ತೀನಿ. ಕರಾರು ಒಪ್ಕೊಂಡ. ಇಬ್ಬರು ಹೊರಟರು. ಮುಂದೆ ನಮ್ಮ ನಾರಾಯಣ ಮುನಿ, ಹಿಂದೆ ಹಿಂಗುಲಾದೇವಿ ಕಾಲಲ್ಲಿ ಬಂಗಾರದ ಕಾಲ್ಗೆಜ್ಜೆ ಇತ್ತು. ಅವಳು ನಡ್ಕೊಂಡು ಬರಬೇಕಾದ್ರೆ ಸದ್ದು ಕೇಳ್ತಾ ದೇವಿ ಬರ್ತಿದ್ದಾಳೆ ಅಂತ ನಮ್ಮ ಮುನಿ ಹೋಗ್ತಾನೆ ಇದ್ದ. ಎಲ್ಲಿ ತನಕ ಬಂದುಬಿಟ್ರಪ್ಪ ಅಂದರೆ ಈ ಭೀಮಾ ನದಿ ತೀರಕ್ಕೆ ಬಂದುಬಿಟ್ರು. ಅಲ್ಲಿ ಭೀಮಾ ಮತ್ತು ಈ ಯಾವುದದು ಕಣ್ವ ನದಿಗಳು ಎರಡು ಒಟ್ಟುಕೊಡ್ತಾ ಇದ್ದಾವೆ. ಅದು ಸಂಗಮ, ಜೋರಾದಂತಹ ಸದ್ದು, ಗೆಜ್ಜೆ ಸದ್ದು ಕೇಳಿಸ್ಲಿಲ್ಲ. ಗಾಬರಿ ಆಗ್ಬಿಟ್ಟು ತಿಂತಿರು ನೋಡ್ದ. ದೇವಿ ಹೇಳಿದ್ಲು, ನಾರಾಯಣ ಮುನಿ, ನಾನಿನ್ನು ಮುಂದೆ ಬರೋದಿಲ್ಲ, ನೀ ತಿರುಗಿ ನೋಡಿಬಿಟ್ಟು ಅಂದಾಗ ಅವಳು ಅಲ್ಲೇ ಕಲ್ಲಾಗಿಬಿಟ್ಲು. ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಂಡ, ದೇವಿ ನನ್ನ ಹೆಂಡತಿ ಬಿಡುಗಡೆಯಿಂದ. ಯೋಚನೆ ಮಾಡಬೇಡ, ತಗೋ ಈ ಎಳನೀರು ತಗೋ, ಇದನ್ನು ಸಮುದ್ರಾಜನ ಬಳಿ ಹೋಗಿ ಕತ್ತರಿಸು, ಆಮೇಲೆ ಅದು ನಿನ್ನ ಏನು ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ಹೇಳಿದಾಗ ಈ ಮುನಿ ಹಾಗೆ ಹೊರಟುಬಿಟ್ಟ. ಇನ್ನೇನು 41 ದಿನ ಮುಗಿದಿದೆ. ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಬರ್ತಿದ್ದಾಳೆ. ಸೇತುರಾಜ ನನ್ನ ಮದುವೆ ಆಗೋದು ಪೀಡಿಸ್ತಿದ್ದಾನೆ. ಆಗ ಬಂದಂಥ ನಾರಾಯಣ ಮುನಿ, ದುಷ್ಟ ರಾಜ, ನೋಡು ಏನು ಮಾಡ್ತೀನಿ ಅಂತ ಎಳನೀರನ್ನು ಕತ್ತರಿಸ್ದ. ಎಳನೀರಿನಿಂದ 5 ಕಪ್ಪಾದ ದುಂಬಿಗಳು ಹೊರಗೆ ಬಂದುಬಿಡ್ತಂತೆ. ಅವು ಸೇತುರಾಜನಿಗೆ ಮುತ್ಕೊಳ್ಳಿಕ್ಕೆ ಶುರು ಮಾಡ್ತಾ, ಅಯ್ಯೋ ಬಡಮುನಿಯೇ, ಈ ದುಂಬಿಗಳು ನನ್ನೇನು ಮಾಡ್ತಾವೆ, ಉಶು ಅಂತೇಳಿ ಸೇವಕರೇ ಓಡಿಸಿ ಅಂತ. ಆದರೆ 5 ದುಂಬಿಗಳು ಉಶಿಟ್ಟು ಹಾಕಿ ಆ ಸೇವಕರನ್ನೆಲ್ಲ ಕಚ್ಚಕ್ಕೆ ಶುರು ಮಾಡಿಬಿಟ್ವು. ಅವ್ರು ಕಿರೀಟ ಕತ್ತು, ಬಟ್ಟೆ ಕತ್ತು, ಆ ಏನು ಚತುರಂಗ ಸೇನೆ ಬಂದರೆ ಅವ್ರನ್ನ ಕಚ್ಚು ಓಡಿಸ್ಬಿಡ್ತು. ಕೊನೆಗೆ ಸೇತುರಾಜನ ಬೆನ್ನು ಹತ್ತಿಬಿಟ್ಟು ಅವನು ದಿವ್ಯಾಸ್ತ್ರಗಳು ಏನು ಉಪಯೋಗ ಬರಲಿಲ್ಲ. ಓಡ್ದ ಭೀಮಾ ನದಿಯಲ್ಲಿ ಮುಳುಗಿಬಿಟ್ಟ. ಇವು ನೀರಿನಲ್ಲಿ ಮೇಲ್ಗಡೆನೇ ಸುತ್ತ ಹೊರಿತಾ ಇದ್ವು. ಇವನು ಮೇಲೆ ಎದ್ದು ಕೂಡಲೇ ಮತ್ತೆ ಕಚ್ಚೋ. ಎಷ್ಟೊತ್ತಾದರೂ ಸೋಡದೆ ಅವನಿಗೆ ಹೇಳಕ್ಕಾಗದೆ ಆ ಮುಡುವಿನಲ್ಲಿ ಜಲಸಮಾಧಿ ಹೊಂದಿಬಿಟ್ಟ. ದುಂಬಿಗಳು ಬಂದವು. ಅಷ್ಟೊತ್ತಿಗೆ ಏನಾಗಿದೆ, ಎಲ್ಲಿ ಚಂದ್ರಲಾ ಪರಮೇಶ್ವರಿ ನೆಲೆಸಿದ್ಲೋ ಅಲ್ಲೇ ಅವು ಸುತ್ತ ಹಾಕ್ಲಿಕ್ಕೆ ಶುರು ಮಾಡಿದ್ವು. ಅಲ್ಲಿ ದೇವಿ ಪಾದುಕೆ ಬೇರೆ ಇತ್ತು. ಹೀಗೆ ಸೇತುರಾಜನಿಂದ ಚಂದ್ರವದನೆ ಮುಕ್ತಳಾದ್ಲು. ನಾರಾಯಣ ಮುನಿ ಮತ್ತು ಚಂದ್ರವದನೆ ಮತ್ತೆ ಹೋಗಿ ಆಶ್ರಮದಲ್ಲಿ ತಪಸ್ಸನ್ನು ಕೈಗೊಂಡರು. ಅವರ ಅವತಾರ ಅಂತರಗೊಳಿಸಿದರು. ಎಲ್ಲಿ ದೇವಿ ನೆಲೆಸಿದ್ಲಲ್ಲ ಸನ್ನತಿ, ಅದೇ ಇವತ್ತು ಚಂದ್ರಲಾ ಪರಮೇಶ್ವರಿ ಇರೋದು. ಆಕೆ ಪಾದುಕೆಗಳಿದೆ. ಅಲ್ಲಿ 5 ದುಂಬಿಗಳು ಅಂದ್ವಲ್ಲ, ಅಲ್ಲಿ 5 ದುಂಬಿಗಳ ಸಂಕೇತವೂ ಸಹಿತ ಇದೆ ಮಕ್ಕಳೇ. ನೋಡಿ, ಇವತ್ತು ಸಹಿತ ದೇವಸ್ಥಾನದಲ್ಲಿ ನೋಡ್ತೀವಿ. ಇನ್ನೊಂದು ಹೇಳ್ತಾರೆ, ಈ ಹುನಗುಂದ ಅಥವಾ ಹುನ್ನಗುಂಟೆಯಲ್ಲಿ ಇನ್ನೊಂದು ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ ಇದೆ. ಮೊದಲು ದೇವಿಯಲ್ಲಿ ನಿಂತಲು, ಆಮೇಲೆ ಅವಳ ಪಾದುಕೆಯನ್ನು ನಾರಾಯಣ ಮುನಿ ಸ್ಥಾಪನೆ ಮಾಡಿದ್ದು ಇಲ್ಲಿ ಅಂತ. ಏನಾದರೂ ಸಹಿತ ಸುಮಾರು 1,500 ವರ್ಷದಿಂದ 2 ದೇವಸ್ಥಾನಗಳಿದೆ. ಭಕ್ತರು ಬಂದು ದೇವಿಯನ್ನು ಪೂಜೆ ಮಾಡಿ ತಮ್ಮ ಪಾಪವನ್ನು ಕಳ್ಕೊಳ್ತಿದ್ದಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ಭೀಮಾ ನದಿನಲ್ಲಿ ಸೇತುರಾಜ ಮುಳುಗಿದ್ನಲ್ಲ, ಅಲ್ಲಿ ಸೇತುರಾಜನ ಮುಡು ಅಂತ ಕರೀತಾರಂತೆ. ಅಲ್ಲಿ ಹೋದವರು ಆ ಮುಡುವಿನಲ್ಲಿ ಸ್ನಾನ ಮಾಡಿದರೆ ಅವರ ಪಾಪಗಳನ್ನು ಕಳ್ಕೊಂಡು ಮುಕ್ತಿ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ನೋಡಿ, ರಾಮಾಯಣದಲ್ಲಿ ಏನಾಯಿತು, ರಾವಣ ಪರಸ್ತ್ರೀ ಅಪಹರಣ ಮಾಡಿ ನಾಶ ಆದ, ಸೇತುರಾಜನೂ ಹಾಗೇ ಆದ. ಆದರೆ ಮಕ್ಕಳೇ, ಯಾವತ್ತೂ ದುರಹಂಕಾರದಿಂದ ಮೆರಿಬಾರ್ದು. ದೈವ ಭಕ್ತಿ ಇದ್ದು ಒಳ್ಳೆಯ ಹಾದಿಯಲ್ಲಿ ನಡಿಬೇಕು, ಉದ್ಧಾರ ಆಗ್ತಾರೆ. ನೋಡಿ,
ಸಾಧ್ಯ ಆದರೆ ಒಮ್ಮೆ ಸನ್ನತಿಗೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಬರ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.